ಊರಲ್ಲಿ ಕಂಬ ಸ್ಥಾಪನೆ ಇದೆ, ಅದಕ್ಕೆ ನಾವೆಲ್ಲ ಊರಿಗೆ ಬಂದಿದ್ದೀವಿ. ನೋಡಿ ಫಸ್ಟ್ ಕಾರ್ಯಕ್ರಮನೇ ಇವಾಗ ನಮ್ಮೂರಲ್ಲಿ ನಡೆಯೋದು ಕಂಬ ಸಾರ ಮಾಡ್ಕೊತಿರೋದು. ನೋಡಿ ಇಲ್ಲಿ ಇದು ನೋಡಿ 6 ಜನ ಹೆಬ್ಬಾರೆ ಗುಡ್ರಲ್ಲಿ ಒಬ್ಬರು ಮೈನ್ ಹೆಬ್ಬಾರೆ ಗುಡ್ರು ಇರ್ತಾರಲ್ಲ ಅವ್ರ ಹೆಂಡತಿ ಬಂದ್ಬಿಟ್ಟು ಮಡಕೆ ತೊಗೊಂಬರೋದು. ಮತ್ತು ನೋಡಿ ಅವ್ರು ಮೈನ್ ಹೆಬ್ಬಾರೆ ಗುಡ್ರು ಬೆಳಗ್ಗೆ 7-7:15 ಬಂದುಬಿಟ್ಟು ಸಾರು ಬಿಡ್ತಾರೆ. ನೋಡಿ ಸಾರ್ತಾ ಇದ್ದಾರೆ ಇವಾಗ ಇಲ್ಲಿ. ಒಬ್ಬರೇ ಬರೋದವ್ರು, ಒಬ್ಬರೇ ಬಂದುಬಿಟ್ಟು ಫುಲ್ ಊರಲ್ಲೆಲ್ಲ ಸಾರ್ತಾರೆ. ನೋಡಿ ಟೈಮ್ ಆಲ್ರೆಡಿ 12 ಗಂಟೆ ಆಗಿದೆ. ಎಲ್ಲ ಗುಡ್ರು ಬಂದು ದೇವಸ್ಥಾನಕ್ಕೆ ಸೇರ್ಕೊಂಡಿದ್ದಾರೆ. ನೋಡಿ ದೇವಸ್ಥಾನಕ್ಕೆ ಬಂದು ಸೇರ್ಕೊಂಡಾದ್ಮೇಲೆ ಫಸ್ಟ್ ಹೋಮ ಮಾಡ್ತಾರೆ ದೇವಸ್ಥಾನದಲ್ಲಿ ಹೋಮ ಎಲ್ಲ ನಡೆದಾದ್ಮೇಲೆ ಹೆಬ್ಬಾರಮ್ಮನ ಬೆಳ್ಳಿ ಕರಗ ತರೋಕ್ಕೆ ಎಲ್ಲ ರೆಡಿ ಆಗ್ತಾಯಿದ್ದಾರೆ. ಇವಾಗೆಲ್ಲ ರೆಡಿಯಾಗಿದೆ, ಕರಗ ತರಕ್ಕೆ ಹೋಗ್ತಾಯಿದ್ದಾರೆ. ನೋಡಿ ಮೈನ್ ಗುಡ್ರಲ್ಲಿ ಕರಗನ ಹಿಡ್ಕೊಂಡಿದ್ದಾರೆ. ಹಳೆಕಲ್ಲು ಬಾವಿ ಹತ್ರ ಬಿಟ್ಟು ಕರಗನ ರೆಡಿ ಮಾಡ್ಕೊತಾರೆ. ಕರಗನ ರೆಡಿ ಮಾಡ್ಕೊಂಡಾದ್ಮೇಲೆ ಅಲ್ಲಿಗೆ ಕರಗನ ಅಲ್ಲೇ ಇಟ್ಬಿಟ್ಟು ತಿರ್ಗಾ ಚೌಡೇಶ್ವರಿ ದೇವಸ್ಥಾನ ಹತ್ರಕ್ಕೆ ಹೋಗ್ತಾರೆ. ಚೌಡೇಶ್ವರಿ ದೇವಸ್ಥಾನ ಹತ್ರಕ್ಕೆ ಹೋದಾದ್ಮೇಲೆ ಅಲ್ಲಿ ಜನಿವಾರ ಹಾಕೋತಾರೆ. ಜನಿವಾರ ಹಾಕ್ಕೊಂಡು ಬರಬೇಕಾದ್ರೆ ಅಷ್ಟೊತ್ತಿಗೆ ಅವ್ರು ಜನಿವಾರ ಹಾಕ್ಕೊಂಬರಕ್ಕೆ ಹೋದಾಗ ಇಲ್ಲಿ ಬೆಳ್ಳಿ ಕರಗ ಇಕ್ಕಿರ್ತಾರಲ್ಲ ಹಳೆಕಲ್ಲು ಬಾವಿಲಿ, ಅಲ್ಲಿ ಒಂದು ಹೋಮ ನಡೆಯುತ್ತೆ. ಹೋಮ ಎಲ್ಲ ಮುಗಿಯೋಷ್ಟೊತ್ತಿಗೆ ಅವ್ರು ಜನಿವಾರ ಧಾರಣೆ ಮಾಡ್ಕೊಂಡು ಬಂದಿರ್ತಾರೆ. ನೋಡಿ ಇವಾಗ ಹಳೆಕಲ್ಲು ಬಾವಿ ಹತ್ರ ಬಂದಿದ್ದಾರೆ. ನೋಡಿ ಇವಾಗ ಬಂದು ಇಲ್ಲೇ ಕೆಳಗಡೆ ನೀಟಾಗೆಲ್ಲ ತೊಳೆದ್ಬಿಟ್ಟು ಕರಗನೆಲ್ಲ ಡೆಕೋರೇಟ್ ಮಾಡ್ಕೋತಾ ಇದ್ದಾರೆ. ನೋಡಿ ಎಲ್ಲರೂ ಹರಕೆ ಮಾಡ್ಕೊಂಡಿರ್ತಾರೆ ದೇವ್ರಿಗೆ ಬೆಳ್ಳಿ ಗೆಜ್ಜೆ ಮಾಡ್ಸಾಕ್ತೀನಿ ಮತ್ತು ಚಿನ್ನದ ತಾಳೆ ಮಾಡ್ಸಾಕಿರ್ತಾರೆ ಅಂತ ಯಾರ್ಯಾರು ಹರಕೆ ಮಾಡ್ಕೊಂಡಿರ್ತಾರೆ ಅವರೆಲ್ಲ ತಂದು ಕೊಡ್ತಾರೆ ಇವತ್ತು ಮತ್ತು ಕೊಂಡದ ದಿವಸನೂ ಅಷ್ಟೇ. ಕೊಂಡದ ದಿವಸನೂ ಮಾಡ್ತಾರೆ. ಕೊಂಡದ ದಿವಸನೂ ಬೆಳ್ಳಿ ಕರಗ ತರ್ತಾರೆ, ಆವಾಗಲೂ ಕೊಡ್ತಾರೆ. ಇವತ್ತು ಕೊಡೋರು ಇವತ್ತು ಕೊಡ್ತಾರೆ ಕಂಬ ಸ್ಥಾಪನೆ ದಿನ. ನೋಡಿ ಎಲ್ಲ ರೆಡಿ ಮಾಡ್ತಿದ್ದಾರೆ. ಹಳೆಕಲ್ಲು ಬಾವಿ ನೀರನ್ನ ಹಾಕ್ಬಿಟ್ಟು ಹೊಂಬಾಳೆ ಹೂವು ಎಲ್ಲ ಅವರೇ ತೊಗೊಂಬಂದಿರ್ತಾರೆ. ಅದನ್ನೆಲ್ಲ ಹಾಕ್ಬಿಟ್ಟು ರೆಡಿ ಮಾಡ್ತಾರೆ. ನೋಡಿ ಇವಾಗೆಲ್ಲ ಎಲ್ಲ ಕಟ್ಟಿ ಫುಲ್ ಅಲಂಕಾರ ಮಾಡ್ತಾ ಇದ್ದಾರೆ ಇವಾಗ ದೇವ್ರಿಗೆ. ನೋಡಿ ಇದೇ ಹೆಬ್ಬಾರಮ್ಮನ ಕರಗ, ಇದನ್ನೇ ಬೆಳ್ಳಿ ಕರಗ ಅಂತ ಕರೆಯೋದು. ನೋಡಿ ಫಸ್ಟು ಪೂಜೆ ಮಾಡಿಬಿಟ್ಟು ಆಮೇಲೆ ಸ್ಟಾರ್ಟ್ ಮಾಡೋದು. ನೋಡಿ ಇಲ್ಲೆಲ್ಲ ಗೆಜ್ಜೆ ಎಲ್ಲ ಇಲ್ಲೇ ಮಾಡಿಕೊಂಡಿದ್ದಾರೆ. ನೋಡಿ ಎಲ್ಲ ಯಾರ್ಯಾರು ಹೂವು ತಂದು ಕೊಡೋರವ್ರೆ ಅವರೆಲ್ಲ ಫುಲ್ ಹೂವು ತಂದು ಕೊಡ್ತಾರೆ. ನೋಡಿ ಇವರೆಲ್ಲ ನೀಟಾಗಿ ಡೆಕೋರೇಟ್ ಮಾಡಾದ್ಮೇಲೂ ಅವ್ರಿಗೆ ಯಾರ್ಯಾರು ಪೂಜೆ ಮಾಡಿಸ್ಬೇಕಾದ್ರೆ ಬಂದು ಮಾಡಿಸ್ಬೋದು. ಎಲ್ಲ ಬಂದು ಮಾಡಿಸ್ತಾರೆ ಪೂಜೆನ. ಎಲ್ಲ ಬೇಗ ಪೂಜೆ ಮಾಡಿಕೊಡ್ತಾರೆ. ಈ ವರ್ಷ ಸ್ವಲ್ಪ ಲೇಟ್ ಆಗೋಗ್ಬಿಡ್ತು ಕರಗ ಎಲ್ಲ ತೊಗೊಂಡೆಲ್ಲ ಹೋಗೋದಕ್ಕೆ. ನೋಡಿ ಫುಲ್ಲು ಸುತ್ತೆಲ್ಲ ಜನ ಕೂತಿದ್ದಾರೆ. ನೋಡಿ ಅಲ್ಲಿ ಊರಲ್ಲಿರೋ ಅಜ್ಜಿದಿರ ಎಲ್ಲ ಫುಲ್ಲು ಶೋಭಾನ ಆಡ್ತಿದ್ರು ಅಲ್ಲಿ ಹಿಂದೆ ಕೂತ್ಕೊಂಡು. ನಾನಂತೂ ಫುಲ್ ಮುಂದೆ ಬಂದು ವೀಡಿಯೋ ಮಾಡ್ಕೊತಿದ್ದೆ. ನೋಡಿ ಎಷ್ಟು ಜನ 6 ಜನ ಹೆಬ್ಬಾರೆ ಕೊಟ್ಟಿರ್ತಾರೆ. ನೋಡಿ ಎಲ್ಲರೂ ಪೂಜೆ ಮಾಡ್ತಿದ್ದಾರೆ ಇವಾಗ. ನೋಡಿ ನೀವು ಇಲ್ಲಿ ನೋಡ್ಬೋದು ಯಾರ್ಯಾರು ಹರಕೆ ಮಾಡ್ಕೊಂಡಿರ್ತಾರೆ ಅವರೆಲ್ಲ ಬೆಳ್ಳಿ ಗೆಜ್ಜೆ ಹರಕೆ ಮಾಡ್ಕೊಂಡಿರ್ತಾರೆ, ಅವರೆಲ್ಲ ತಂದು ಕೊಡ್ತಾರೆ ಇಲ್ಲಿ. ನೋಡಿ ಇಲ್ಲೆಲ್ಲ ತಂದು ಕೊಡ್ತಾರೆ ಯಾರ್ಯಾರು ಹರಕೆ ಮಾಡ್ಕೊಂಡಿರ್ತಾರೆ ಅವರೆಲ್ಲ. ಇಲ್ಲಿ ನೋಡ್ಬೋದು ನೀವು. ನೋಡಿ ಇಲ್ಲೂ ಅಷ್ಟೇ ನೀವು ನೋಡ್ಬೋದು ಯಾರ್ಯಾರು ಹರಕೆ ಮಾಡ್ಕೊಂಡಿರ್ತಾರೆ ಅವರೆಲ್ಲ ತಂದು ಕೊಡ್ತಾರೆ ಇಲ್ಲಿ. ನೋಡ್ಬೋದು ಸುತ್ತಮುತ್ತ ಎಲ್ಲ ಫುಲ್ ಎಷ್ಟು ಜನ ಇದ್ದಾರೆ ಅಂತ.
ನೋಡಿ ನೀವು ಇಲ್ಲಿ ನೋಡ್ಬೋದು ಇವಾಗ ನೋಡಿ ಹೆಬ್ಬರಮ್ಮನ ಗುಡ್ರು ಹೆಂಗ್ ಅಲಂಕಾರ ಮಾಡ್ತಾ ಇದ್ದಾರೆ ಕರ್ಗಕ್ಕೆ ಅಂತ ನೋಡಿ. ಇವ್ರು 6 ಜನ ಗುಡ್ರು. ನೋಡಿ ಇವಾಗ ಆಯ್ತು ಪೂಜೆ ಮಾಡಿದ್ದೆಲ್ಲ. ನೋಡಿ ಇವಾಗ ಜನವಾರ ಧಾರಣೆ ಮಾಡ್ಕೊಂಬರಕ್ಕೆ ಚೌಡಮ್ಮ ದೇವರು ಹೋಗ್ತಾ ಇದ್ದಾರೆ. ನೋಡಿ ಹಬ್ಬರಿಗಿದ್ರು ಜನವಾರ ಧಾರಣೆ ಮಾಡ್ಕೊಂಡಿರ್ತಾರಲ್ಲ, ಅವ್ರು ಜನವಾರ ಧಾರಣೆ ಮಾಡ್ಕೊಂಡು ಹೋದಾಗ ಕರ್ಗ ಇಲ್ಲೇ ಇರುತ್ತೆ. ಕರ್ಗ ಇಲ್ಲೇ ಇರುತ್ತಲ್ಲ ಅದಕ್ಕೆ ಪೂಜೆ ಇಲ್ಲಿ ಕರ್ಗಕ್ಕೆ ಇಲ್ಲಿ ಕಲ್ಯಾಣ ಇದ್ರೆ ಹೋಮ ಮಾಡ್ತಾರೆ. ಇಲ್ಲಿ ಫಸ್ಟ್ ಇಲ್ಲಿ ಹೋಮ ಮಾಡಾದ್ಮೇಲೆ ನನ್ನ ಜೊತೆನೇ ಇದು ಹೋಗ್ಬೇಡ. ಪೂಜೆ ಮಾಡ್ತಾರೆ ಸುಮ್ಮರು. ಎತ್ಕೊಬಿಡು ಹೂವು ಎತ್ಕೊಬಿಡು. ಹೆಣ್ಣು ಮಗ ತಗೊಂಡ ಮ್ಯಾಕೆ ಏನ
ಇಲ್ಲಿ ಓಪನ್ ಆಗಿದೆ ಅಣ್ಣ, ಓಪನ್ ಆಗಿದೆ ಇಲ್ಲಿ ಹಿಡ್ಕೋ ನೋಡಿ ಹೆಬ್ಬಾರೆ ಗುಡ್ರು ಎಲ್ಲ ಕರ್ಗ ಎಲ್ಲ ಎತ್ತಾದ್ಮೇಲೆ ನೋಡಿ ಕರ್ಗ ಎತ್ಕೊಂಡು ಹೋಗ್ಬೇಕಾದ್ರೆ ಬಂದ್ಬಿಟ್ಟು ಶಾಸ್ತ್ರ ಕೇಳ್ತಾರೆ. ಅವ್ರಿಗೇನಾದರೂ ಕಷ್ಟ ಇದ್ದರೆ ಏನಾದರೂ ಪ್ರಾಬ್ಲಮ್ ಇದ್ದರೆ ಬಂದ್ಬಿಟ್ಟು ಕೇಳ್ತಾರೆ. ಆವಾಗ ದೇವ್ರು ಹೇಳುತ್ತೆ ಅದು ಆಗುತ್ತಾ ಆಗಲ್ವ ಅಂತ ಹೇಳುತ್ತೆ. ಅಕಸ್ಮಾತ್ ಏನಾದರೂ ಒಳ್ಳೆ ಅಂದರೆ ಒಂದು ಅಣ್ಣನ ಕೇಳು ಅಂತ ಹೇಳುತ್ತೆ. ಅಣ್ಣ ಅಂದರೆ ಒಡೆ ಭೈರವೇಶ್ವರ ಸ್ವಾಮಿ, ಅಕ್ಕನ ಕೇಳು ಅಂತ, ಅಕ್ಕ ಅಂದರೆ ಉಜ್ಜಿನೇಶ್ವರಿ ಚೌಡೇಶ್ವರನ ಕೇಳು ಅಂತ ಹೇಳುತ್ತೆ. ನನ್ನ ಜೊತೆನೇ ಇದು ಹೋಗ್ಬೇಡ, ಪೂಜೆ ಮಾಡ್ತಾರೆ ಸುಮ್ಮರು. ಎತ್ಕೊಂಬಿಡು, ಹೂವು ಎತ್ಕೊಂಬಿಡು, ಹೆಣ್ಣು ಮಗ ತಗೊಂಡ ಮ್ಯಾಕೆ ಏನ ಇಲ್ಲಿ ಓಪನ್ ಆಗಿದೆ ಅಣ್ಣ, ಓಪನ್ ಆಗಿದೆ ಇಲ್ಲಿ ಹಿಡ್ಕೋ ನೋಡಿ ಹೆಬ್ಬಾರೆ ಗುಡ್ರು ಎಲ್ಲ ಕರ್ಗ ಎಲ್ಲ ಎತ್ತಾದ್ಮೇಲೆ ನೋಡಿ ಕರ್ಗ ಎತ್ಕೊಂಡು ಹೋಗ್ಬೇಕಾದ್ರೆ ಬಂದ್ಬಿಟ್ಟು ಶಾಸ್ತ್ರ ಕೇಳ್ತಾರೆ. ಅವ್ರಿಗೇನಾದರೂ ಕಷ್ಟ ಇದ್ದರೆ ಏನಾದರೂ ಪ್ರಾಬ್ಲಮ್ ಇದ್ದರೆ ಬಂದ್ಬಿಟ್ಟು ಕೇಳ್ತಾರೆ. ಆವಾಗ ದೇವ್ರು ಹೇಳುತ್ತೆ ಅದು ಆಗುತ್ತಾ ಆಗಲ್ವ ಅಂತ ಹೇಳುತ್ತೆ. ಅಕಸ್ಮಾತ್ ಏನಾದರೂ ಒಳ್ಳೆ ಅಂದರೆ ಒಂದು ಅಣ್ಣನ ಕೇಳು ಅಂತ ಹೇಳುತ್ತೆ. ಅಣ್ಣ ಅಂದರೆ ಒಡೆ ಭೈರವೇಶ್ವರ ಸ್ವಾಮಿ, ಅಕ್ಕನ ಕೇಳು ಅಂತ, ಅಕ್ಕ ಅಂದರೆ ಉಜ್ಜಿನೇಶ್ವರಿ ಚೌಡೇಶ್ವರನ ಕೇಳು ಅಂತ ಹೇಳುತ್ತೆ. ಫ್ರೆಂಡ್ಸ್, ನಾನು ಅವಾಗಲೇ ಹೇಳೋದ್ನಲ್ಲ, ಇದೇ ಮನೆ ದೇವ್ರ ಗುಡಿ ಅಂತ ಕರೆಯೋದು. ನೋಡಿ, ಇದು ಚೌಡಮ್ಮ ಇರುತ್ತಲ್ಲ, ಇದು ಕೊಂಡಾಯ ಚೌಡಮ್ಮ, ಅದನ್ನು ಇದೇ ದೇವಸ್ಥಾನದಲ್ಲಿ ಇಕ್ಕೋದು. ನೋಡಿ, ನಾನು ವರ್ಷನೂ ಇಲ್ಲೇ ನಿಂತ್ಕೊಳೋದು. ನೋಡಿ, ಇಲ್ಲಿ ಗ್ರಿಲ್ ಇದೆ ಇಲ್ಲಿ. ಈ ವರ್ಷನೂ ಅಲ್ಲೇ ನಿಂತ್ಕೊಂಡಿದ್ದೀನಿ. ನೋಡಿ, ಹೆಬ್ಬಾರೆ ಇನ್ನೇನು ಬರುತ್ತೆ, ಹೆಬ್ಬಾರೆ ಬರ್ತಾಯಿದೆ. ಹೆಬ್ಬಾರೆ ಬಂದರೆ ಆಮೇಲೆ ಹತ್ತಕ್ಕೆ ಜಾಗ ಸಿಗಲ್ಲ ಅಂದ್ಬಿಟ್ಟು ಇವಾಗಲೇ ಹತ್ತಾ ಇದ್ದೀನಿ. ನೋಡಿ, ನೀವು ನೋಡ್ಬೋದು ಕೊಂದುಗಳನ್ನೆಲ್ಲ ಯಾಕೆ ತಂದಿದ್ದಾರೆ ಅಂತ.
ನೋಡಿ ಉಜ್ಜಿನಿ ಚೌಡೇಶ್ವರಿ ಮತ್ತು ಹೆಬ್ಬಾರೆ ಇವಾಗ ಅಲ್ಲಿ ದೇವಸ್ಥಾನದಿಂದ ಇವಾಗ ಹೊನ್ನಳ್ಳಿ ಮರದ ಹತ್ರ ಬಂದಿದ್ದಾರೆ. ಹೊನ್ನಳ್ಳಿ ಮರದ ಹತ್ರ ಬಂದಮೇಲೆ ಇವಾಗ ಫಸ್ಟ್ ದಿನ ಕಂಬಿಕೋ ದಿನ 7 ರೌಂಡ್ ಹಾಕ್ತಾರೆ, ಮತ್ತು ಫೈನಲ್ ಆರತಿ ದಿವಸ 5 ರೌಂಡ್ ಹಾಕ್ತಾರೆ, ಮತ್ತು ಕೊಂಡದ ದಿವಸ 3 ರೌಂಡ್ ಹಾಕ್ತಾರೆ. ಇವೆರಡು ದಿವಸನೂ ಆರತಿ ದಿವಸ ಮತ್ತು ಕಂಬಿಕೋ ದಿವಸ ಬರೀ ಉಜ್ಜಿನಿ ಚೌಡೇಶ್ವರಿ ಅಷ್ಟೇ ಇರೋದು. ಫೈನಲ್ ಕೊಂಡ ದಿವಸ ಮತ್ತು ನೆಕ್ಸ್ಟ್ ಚೌಡೇಶ್ವರಿ ಬರೋದು. ನೋಡಿ 7 ಸುತ್ತಾದಮೇಲೆ ದೇವ್ರನ್ನ ಅಲ್ಲಿ ಹೊನ್ನಳ್ಳಿ ಮರದ ಹತ್ರ ಇರ್ತಾರೆ. ಅಲ್ಲಿಗೆ ಬಿಟ್ಟು ಒಂದ್ಸಲಿ ಪೂಜೆ ಮಾಡ್ತಾರೆ. ಪೂಜೆ ಮಾಡಾದ್ಮೇಲೆ ಆಮೇಲೆ ಅವ್ರಿಗೆಲ್ಲ ಮಜ್ಜಿಗೆ ಪಾನಕ ಕೊಡ್ತಾರೆ. ಮಜ್ಜಿಗೆ ಪಾನಕ ಹೆಸರುಬೇಳೆ 3 ಕೊಡ್ತಾರೆ. ಆಮೇಲೆ ತಿರ್ಗಿ ಎಲ್ಲ ತಿನ್ಕೊಂಡು ಗುಡ್ರೆಲ್ಲ ಸುಸ್ತಾಗಿರುತ್ತಲ್ಲ, ಆಮೇಲೆ ತಿರ್ಗಿ ವಾಪಸ್ ದೇವಸ್ಥಾನ ಹತ್ರ ಬರ್ತಾರೆ. ದೇವರಿಂದನೇ ಹೋಗಿ ಹಾಕೋದು.
ನೋಡಿ ಇವಾಗ ಕಂಬ ತೊಗೊಂಬರ್ತಾ ಇದ್ದಾರೆ ಉಜ್ಜಿನಿ ಚೌಡೇಶ್ವರಿ ದೇವಸ್ಥಾನದಿಂದ. ನೋಡಿ ದೇವಸ್ಥಾನ ತೊಗೊಂಬಂದ್ಬಿಟ್ಟು ಮಾರಮ್ಮಗುಡಿ ಗುಟ್ರು ತೊಗೊಂಬರೋದು, ಮಾರಮ್ಮಗುಡಿ ಗುಟ್ರು ತೊಗೊಂಬಂದ್ಬಿಟ್ಟು ಕಂಬ ಸ್ಥಾಪನೆ ಮಾಡೋದು. ನೋಡಿ ಇವಾಗ ಮಾಡ್ತಾಯಿದ್ದಾರೆ ನೋಡಿ. ಇಲ್ಲೇ ಇದು ಮಾರಮ್ಮನ ಗಂಡ ಅಂತೀವಿ ನಾವು. ಇಲ್ಲೇ ಇದ್ರ ಮುಂದೆನೇ ಮಾರಮ್ಮನ ದೇವಸ್ಥಾನ ಇರೋದು, ಇದರಿಂದನೇ ನಮ್ಮ ಮನೆ ಇರೋದು. ನೋಡಿ ಇವಾಗ ಇಲ್ಲಿ ಕಂಬ ಸ್ಥಾಪನೆ ಮಾಡ್ತಾಯಿದ್ದಾರೆ. ನೋಡಿ ಇವಾಗ ನಮ್ಮ ಈ ಸಲ ಹಬ್ಬ 12 ದಿವಸದ ಹಬ್ಬ ಸಿಕ್ಕಿರೋದ್ರಿಂದ ಬರೀ ನಮ್ಮೂರಲ್ಲಿ ಅಷ್ಟೇ ಕಂಬ ಸ್ಥಾಪನೆ ಆಗಿರೋದು. ಬೇರೆ ಊರಿಗೆಲ್ಲ ನಾವು ಸುತ್ತಮುತ್ತವರೆಲ್ಲ ಸೇರಿ ಹಬ್ಬ ಮಾಡೋದು ಹಬ್ಬನ. ಅದಕ್ಕೆ ಹೆಬ್ಬಾರೆ ನಾಳೆಯಿಂದ ಬೇರೆ ಊರಿಗೆ ಹೋಗೋಕ್ಕೆ ಸ್ಟಾರ್ಟ್ ಮಾಡುತ್ತೆ. ಹೆಬ್ಬಾರೆ ಯಾವಾಗ ಬೇರೆ ಊರಿಗೆ ಸ್ಟಾರ್ಟ್ ಹೋಗುತ್ತೋ ಆ ಊರಲ್ಲಿ ಅವತ್ತಿಂದ ಒಗ್ಗರಣೆ ಹಾಕಲ್ಲ, ಹಬ್ಬದ ಕೊಂಡ ಆಗೋವರೆಗೂ. ಅದನ್ನು ಹಂಚಿದ ಸಾರೋದು ಅಂತ ಹೇಳ್ತಾರೆ. ನೋಡಿ ಒಂದೊಂದು ದಿವಸ ಒಂದೊಂದು ಊರಿಗೆ ಹೋಗುತ್ತೆ ಹೆಬ್ಬಾರೆ. ನೋಡಿ ಸುತ್ತಮುತ್ತ ಇರೋ ಊರಿಗೆಲ್ಲ ಎಲೆಕಡಕ್ಲು, ದೇವಸಂದ್ರ, ಕಡಬನಹಳ್ಳಿ ಇವಕ್ಕೆಲ್ಲ ಎಲ್ಲ ಊರಿಗೂ ಹೋಗುತ್ತೆ.
ಹಾಗೆ ಹೆಬ್ಬರಮ್ಮನ ಗುಡಿ ಇರ್ತಾರಲ್ಲ, ಅವರು 15 ದಿವಸದ ಹಬ್ಬ ಸಿಕ್ಕಿದಾಗ ಒಂದು ದಿವಸ ಬಿಟ್ಟು ದಿವಸ ಹೋಗ್ಬಿಟ್ಟು ಧೂಪ ಹಾಕ್ಸ್ಕೊಂಡ್ಬರ್ತಾರೆ. ಎಲ್ಲ ದೇವಸ್ಥಾನಕ್ಕೆ ಹೋಗ್ತಾರೆ. ಈ ಸತಿ 12 ದಿವಸದ ಹಬ್ಬ ಸಿಕ್ಕಿರೋದ್ರಿಂದ ಡೈಲಿ ಹೋಗ್ತಾರೆ. ಡೈಲಿ ಧೂಪ ಹಾಕ್ಸ್ಕೊಂಬರಕ್ಕೆ ಹೋಗ್ತಾರೆ. ಫಸ್ಟು ಮನೆ ದೇವ್ರ ದೇವಸ್ಥಾನಕ್ಕೆ ಹೋಗ್ತಾರೆ, ಆಮೇಲೆ ವರದರಾಯನ ಗುಡಿ ದೇವಸ್ಥಾನ ಅಂತಿದೆ ಅದ್ರ ಪಕ್ಕನೇ ಅಲ್ಲಿಗೆ ಹೋಗ್ತಾರೆ. ಮತ್ತು ಮಾರಮ್ಮನ ದೇವಸ್ಥಾನಕ್ಕೆ ಬಂದ್ಬಿಟ್ಟು ಮತ್ತೆ ದೊಡ್ಡ ಚೌಡಮ್ಮ ಗುಡಿ ಅಂತಿದೆಯಲ್ಲ ಆ ದೇವಸ್ಥಾನಕ್ಕೆ ಹೋಗ್ಬಿಟ್ಟು ತಿರ್ಗಿ ವಾಪಸ್ ಹೋಗ್ತಾರೆ. ಅಲ್ಲಿ ಹೋಗ್ಬಿಟ್ಟು ಹೂ ಮಾಲೆ ಹಾಕ್ಸ್ಕೊಂಡು ಪೂಜೆ ಮಾಡಿಸ್ಕೊಂಡು ಬರ್ತಾರೆ ಡೈಲಿ. ಇವಾಗ ನೋಡಿ ಗುಡ್ರು ಊಟ ಮಾಡ್ತಾ ಇದ್ದಾರೆ. ಅವರು ಗುಡ್ರು ಊಟ ಮಾಡೋದು ಒಂದು ದಿವಸಕ್ಕೆ ಒಂದೇ ಟೈಮ್ ಊಟ ಮಾಡೋದವರು. ಅದು ನೈಟ್ 11 ಗಂಟೆ 12 ಗಂಟೆಗೆ ಊಟ ಮಾಡೋದವರು. ಅವ್ರು ಊಟ ಮಾಡ್ಬೇಕಾದ್ರೆ ಟಮಟೆ ಸೌಂಡಲ್ಲಿ ಊಟ ಮಾಡೋದು. ಆ ಟಮಟೆ ಸೌಂಡ್ ಬಿಟ್ಟು ಬೇರೆ ಅವ್ರಿಗೇನಾದರೂ ಕೇಳಿಸಿದ್ರೆ ಅವ್ರು ಊಟನೇ ಮಾಡಲ್ಲ, ಊಟನೇ ನಿಲ್ಲಿಸ್ಬಿಡ್ತಾರೆ. ಹಾಗೆ ಟಮಟೆ ಬಡಿಯೋರು ಅಷ್ಟೇ, ಟಮಟೆ ಬಡಿಯೋ ಸೌಂಡಲ್ಲೂ ಏನಾದರೂ ಆ ಕಡೆ ಆದ್ರೂ ಊಟ ಮಾಡಲ್ಲ ಅವರು. ನಾಯಿ ಬೊಗ್ಲೋ ಸೌಂಡು, ಗಾಡಿ ಹೊಡೋ ಸೌಂಡ್ ಏನೇ ಕೇಳಿಸಿದ್ರು ಊಟ ಮಾಡಲ್ಲ. ಅದಕ್ಕೆ ಅವರು ಯಾರು ಓಡಾಡ್ದಿರೋ ಟೈಮಲ್ಲಿ, ಏನೂ ಆಗದಿರೋ ಟೈಮಲ್ಲಿ ಊಟ ಮಾಡೋದು. ನೈಟ್ 12 ಗಂಟೆ 11 ಗಂಟೆ ಥರ ಅಷ್ಟೊತ್ತಿಗೆ ಊಟ ಮಾಡ್ತಾರೆ. ನೋಡಿ ಫ್ರೆಂಡ್ಸ್, ಇವಾಗ ಎಲೆಕಡಕ್ಲ ಆರತಿ ಬಂದಿದೆಯಂತೆ. ನೋಡಿ ವರ್ಷನೂ ಯಾವಾಗಲೂ ಎಲೆಕಡಕ್ಲವರೇ ಗ್ರ್ಯಾಂಡಾಗಿ ಮಾಡೋದು. ನಮ್ಮ ದೊಡ್ಡಮ್ಮವರು ಅದೇ ಊರು. ಬನ್ನಿ ನೋಡೋಣ, ಅವರು ಕೊಂಡೋಗಿ ತರ್ತಾ ಇದ್ದಾರೆ ಟ್ಯಾಕ್ಟ್ರಲ್ಲಿ. ನೋಡಿ ಫುಲ್ಲು DJ ಎಲ್ಲ ಕರೆಸಿದ್ದಾರೆ.
ಏನಿದೇನು ಏನು ಎಲ್ಲರೂ ಚೆನ್ನಾಗಿ Yeah.
ನೀವು ನೋಡ್ಬೋದು ಇವತ್ತು ಕೊಂಡ ದಿವಸ ಫಸ್ಟು ಹೆಬ್ಬಾರೆಗಳೆಲ್ಲ ರೆಡಿ ಆಗ್ತಾ ಇದೆ. ಚೌಡೇಶ್ವರಿನ ಕರ್ಕೊಂಡು ಮತ್ತು ಅವ್ರ ಅಕ್ಕನ ಸಲ ಚೌಡೇಶ್ವರಿನ ಕರ್ಕೊಂಡು ಕೊಂಡಕ್ಕೆ ಹೋಗೋಕ್ಕೆ. ಅದಕ್ಕೆ ನೋಡಿ ಅವ್ರು ಫಸ್ಟು ಬರೋದಕ್ಕಿಂತ ಮುಂಚೆ ಫಸ್ಟಲ್ಲಿ ದೇವಸ್ಥಾನದಲ್ಲಿ ಒಂದ್ಸಲ ಪೂಜೆ ಮಾಡ್ತಾರೆ. ದೇವಸ್ಥಾನದಲ್ಲಿ ಒಂದ್ಸಲ ಪೂಜೆ ಮಾಡಾದ್ಮೇಲೆ ಆಮೇಲೆ ತಿರುಗಿ ಹೆಬ್ಬಾರೆ ಎತ್ಕೊಂಬರೋದು. ನೀವು ನೋಡ್ಬೋದು ಸುತ್ತಮುತ್ತ ಎಷ್ಟು ಜನ ಇದ್ದಾರೆ ಅಂತ. ಫುಲ್ ಹೆಬ್ಬಾರಮ್ಮನ ದೇವಸ್ಥಾನ ಫುಲ್ಲು ಜನ ತುಂಬ ಹೋಗ್ಬಿಟ್ಟಿದ್ರು ನೋಡಿ. ಹೆಬ್ಬಾರೆ ಬರೋದಂತೂ ಅಲಂಕಾರ ಅಂತೂ ಸಖತ್ತಾಗಿ ಮಾಡಿದರು. ನೋಡೋಕ್ಕೆ ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇತ್ತು ಅಂದರೆ ಹೆಬ್ಬಾರೆ ಗುಡ್ರು ನೋಡ್ಬೋದು ನೀವು. ಪೂಜೆ ಮಾಡ್ತಾಯಿದ್ದಾರೆ ಇವಾಗ. ನೋಡಿ ಅವ್ರು ಪೂಜೆ ಮಾಡಿ ಆಚೆ ಬಂದಾದ್ಮೇಲೆ ಏನು ಸ್ಪೀಡಲ್ಲಿ ಬರ್ತಾರೆ ಅಂದರೆ ಅವ್ರು ಅಷ್ಟು ಜೋಶ್ ಇರುತ್ತೆ ಅವ್ರಿಗೆ, ಅಷ್ಟು ದೇವ್ರು ಬರುತ್ತೆ. ದೇವ್ರು ಬಂದು ಚೌಡೇಶ್ವರಿನ ಇಲ್ಲಿ ಮನೆದೇವ್ರ ಗುಡಿ ಅಂತಿದ್ದಿಲ್ಲ ಆ ದೇವಸ್ಥಾನಕ್ಕೆ ಹೋಗ್ತೀನಿ. ನೋಡ್ಬೋದು ಹೆಂಗೆ ಓಡ್ತಾ ಇದೆ ಅಂತ. ಅದು ಫುಲ್ ಅಲ್ಲೆಲ್ಲ ಹೋಗೋಷ್ಟೊತ್ತಿಗೆ ಅದ್ರ ದೇವ್ರ ಮೇಲೆ ಇರೋ ಹೂವು ಎಲ್ಲ ಫುಲ್ ಕೆಳಗಡೆ ಬಿದ್ದೋಗ್ಬಿಟ್ಟಿರುತ್ತೆ. ಅಲ್ಲಿಂದ ಬಂದ ತಕ್ಷಣ ಡೈರೆಕ್ಟ್ ಹೋಗಲ್ಲ, ಅದು ಹೆಬ್ಬಾರಮ್ಮನ ದೇವಸ್ಥಾನದಿಂದ ಬಂದ ತಕ್ಷಣವೇ ಫಸ್ಟ್ ಇಲ್ಲಿ ವರದರಾಂಜನೇಯ ಸ್ವಾಮಿ ದೇವಸ್ಥಾನ ಅಂತಿದೆ, ಆ ದೇವಸ್ಥಾನಕ್ಕೆ ಹೋಗುತ್ತೆ. ಯಾವಾಗಲೂ ನಾವು ಹೂ ಮೇಲೆ ಹಾಕ್ಸ್ಕೊಬೇಕಾದ್ರೂ ಅಷ್ಟೇ ಈ ದೇವಸ್ಥಾನ ಹತ್ರ ಬಂದು ಆಮೇಲೆ ಹೋಗೋದು ದೊಡ್ಡ ಚೌಡಮ್ಮ ಗುಡಿಗೆ. ನೋಡಿ ಅದಕ್ಕೆ ಇವಾಗಲೂ ಬಂದಿದೆ ನೋಡಿ. ನೀವು ನೋಡ್ಬೋದು ಹೆಬ್ಬಾರೆಗಳು ಹೆಂಗೆ ಬರ್ತಾಯಿದೆ ಅಂತ. ಇವಾಗ ನೋಡಿ ಇವಾಗ ಇದು ಮುಗಿಸ್ಕೊಂಡು ನೆಕ್ಸ್ಟ್ ಚೌಡೇಶ್ವರಿ ದೇವಸ್ಥಾನಕ್ಕೆ ಬರ್ತಾರೆ. ಇಲ್ಲಿ ಬಂದುಬಿಟ್ಟು ಹೂವು ಹಾಕೊಂಡು ಪೂಜೆ ಮಾಡಿಸ್ಕೊತಾರೆ. ನೀವು ನೋಡ್ಬೋದು ಇವಾಗ ಮನೆದೇವ್ರ ಗುಡಿ ಇಲ್ಲಿ ಫುಲ್ಲೆಲ್ಲ ರೆಡಿಯಾಗಿದೆ ನೋಡಿ. ಇದೇ ಮನೆದೇವ್ರ ಗುಡಿ, ಅಲ್ಲಿ ಒಳಗಡೆ ಇದೆಯಲ್ಲ ಅಲ್ಲೇ ದೇವ್ರಿಗೆ ಅದು ಬೆಳ್ಳಿ ಕರ್ಗ ಮತ್ತು ಪುಟ್ಟಿ ಕರ್ಗ ಮತ್ತು ಇದು ಉಜ್ಜಿನಿ ಚೌಡೇಶ್ವರಿ. ಹೆಬ್ಬಾರೆ ನೋಡ್ಬೋದು ಯಾವ ಸ್ಪೀಡಲ್ಲಿ ಬರ್ತಾಯಿದೆ ಅಂತ ಕರ್ಕೊಂಡು ಹೋಗೋಕ್ಕೆ. ನೋಡಿ ಫುಲ್ ಟಮ್ಟೇರು ಅಷ್ಟೆಲ್ಲ ಬರ್ತಾಯಿದ್ದಾರೆ ನೋಡಿ. ಬಂತು ಫಸ್ಟು ಒಂದೇ ಹೆಬ್ಬಾರೆ ಮಾತ್ರ ಒಳಗಡೆ ಬರೋದು, ಯಾಕಂದ್ರೆ ಅಲ್ಲಿ ಎರಡಕ್ಕೂ ಜಾಗ ಸಾಕಾಗಲ್ಲ. ಫುಲ್ಲು ರಶ್ ಆಗಿರ್ತಾರೆ. ಇಲ್ಲೂ ನೋಡ್ಬೋದು ನೀವು ಎಷ್ಟು ಜನ ಇದ್ದಾರೆ ಅಂತ. ಫುಲ್ಲು ಸುತ್ತ ಜನ ಇದ್ದಾರೆ. ಒಂದು ಹೆಬ್ಬಾರೆ ಆಚೆನೇ ಇದೆ, ಇನ್ನೊಂದು ಹೆಬ್ಬಾರೆ ಒಳಗಡೆ ಬಂದುಬಿಟ್ಟು ಒಳಗಡೆ ಇದು ಮಾಡ್ತೀವಿ ನೋಡಿ. ನೀವು ನೋಡ್ಬೋದು ಹೆಂಗೆ ಕರೀತಾ ಇದೆ ಬಾಬಾ ಅಂತ. ಅದನ್ನು ಯಾರೂ ತಡೆಯೋಕ್ಕೆ ಆಗಲ್ಲ ನೋಡಿ, ಅಷ್ಟು ಇದರಲ್ಲಿ ಬಡಿತಾ ಇರ್ತವೆ ಹೆಬ್ಬಾರೆಗಳು. ಸುತ್ತಲೂ ಅಷ್ಟೇ ಫುಲ್ಲು ಸೈಡಲ್ಲಿರೋ ಜನನೆಲ್ಲ ನೋಡಿ. ಅವ್ರು ಪತ್ತಲ್ಲಿ ಹೊಡೆದ್ರೂ ಜನ ಆಚೆ ಆ ಕಡೆ ಈ ಕಡೆ ಹೋಗಲ್ಲ. ಹೆಬ್ಬಾರೆ ಗುಡ್ರು ಬಂದ ತಕ್ಷಣ ಎಲ್ಲ ನೋಡಿ ಫುಲ್ಲು ಜಾಗ ಬಿಟ್ಬಿಡ್ತಾರೆ. ನೋಡ್ಬೋದು ಹೆಂಗೆ ಇದಾಡ್ತಿದೆ ಅಂತ. ಅವು ಚೌಡೇಶ್ವರಿ ದೇವಿ ಆಚೆ ಬರೋವರೆಗೂ ಬಿಡಲ್ಲ, ಅದು ಫುಲ್ ಹಂಗೆ ಆಡ್ತಾ ಇರುತ್ತೆ ದೇವರು. ನೋಡಿ ಇವಾಗ ಹೆಂಗೆ ಆಡ್ತಿದೆ ಅಂತ ನೋಡಿ. ಇವಾಗ ಇನ್ನೊಂದು ಹೆಬ್ಬಾರೆ ಆಚೆ ಇದ್ದಿದ್ದು ಒಳಗಡೆ ಬಂತು, ಇವಾಗ ಒಳಗಡೆ ಇದ್ದು ಸ್ವಲ್ಪ ಆಚೆ ಹೋಗುತ್ತೆ. ನೀವು ನೋಡ್ಬೋದು ಇವಾಗ ಎಷ್ಟು ಜನ ಎಲ್ಲ ತಡೀತಾ ಇದ್ದಾರೆ. ಆದರೂ ಅಷ್ಟು ಜನ ಎಲ್ಲ ತಡೆದ್ರೂ ತಡೆಯೋಕೆ ಆಗ್ತಾಯಿಲ್ಲ ಅವ್ರನ್ನ. ಒಂದೆರಡು ಮೂರು ನಿಮಿಷ ಫುಲ್ ಆದಮೇಲೆ ಆಮೇಲೆ ಆಚೆ ಬರ್ತಾರೆ ಎಲ್ಲರೂ. ಫಸ್ಟು ದಾಸಪ್ಪ ಬರ್ತಾರೆ. ದಾಸಪ್ಪ ಬಂದುಬಿಟ್ಟು ಅವ್ರು ಕೈಯಲ್ಲಿ ಇಟ್ಕೊಂಡಿದ್ದಾರಲ್ಲ ಅದನ್ನ ಊದ್ತಾರೆ ಫುಲ್ಲು. ಅದು ಊದಾದ್ಮೇಲೆ ಎಲ್ಲ ಹೆಬ್ಬಾರೆ ಆಚೆ ಬರ್ತಾರೆ. ಆದ್ರೂ ಫುಲ್ಲು ಬರ್ತಾರಲ್ಲ ಎಲ್ಲ ಜನಗಳೇ ಸ್ವಲ್ಪ ನೂಕಿ ಆಚೆ ಬರ್ತಾರೆ ನೋಡಿ. ನೀವು ನೋಡ್ಬೋದು ಪುಟ್ಟಿ ಕರ್ಗ ತರ್ತಾ ಇದ್ದಾರೆ ಅಂತ. ಪುಟ್ಟಿ ಕರ್ಗನೂ ಒಬ್ರು ಎತ್ಕೊತಾರೆ, ಬೆಳ್ಳಿ ಕರ್ಗನೂ ಒಬ್ರು ಎತ್ಕೊತಾರೆ. ಪುಟ್ಟಿ ಕರ್ಗ ಮತ್ತು ಬೆಳ್ಳಿ ಕರ್ಗ ವರ್ಷಕ್ಕೆ ಒಂದೇ ಸಲ ತೆಗೆಯೋದು, ಅದನ್ನು ಬೇರೆ ದಿವಸ ಯಾವುದು ತೆಗೆಯಲ್ಲ ನೋಡಿ. ಉಜ್ಜಿನಿ ಚೌಡೇಶ್ವರಿನೂ ಅಷ್ಟೇ ವರ್ಷಕ್ಕೆ 3 ದಿವಸ ತೆಗಿತಾರೆ ಅದನ್ನ. ಒಂದು ಕಂಬಸ್ಥಾಪನೆ ದಿನ ತೆಗಿತಾರೆ, ಮತ್ತು ಒಂದು ಆರತಿ ದಿವಸ ಎತ್ತಾರೆ, ಮತ್ತು ಫೈನಲ್ ಆಗಿ ಕೊಂಡ ದಿವಸ ನೋಡಿ. ನಾನು ಹೇಳಿದ್ನಲ್ಲ ಬನ್ನಿ ಮರ ಸುತ್ತೋದು ಅಂತ. ಕಂಬಸ್ಥಾಪನೆ ದಿನ 7 ಸುತ್ತು ಸುತ್ತುತ್ತೆ, ಮತ್ತು ಆರತಿ ದಿವಸ 5 ಸುತ್ತು ಸುತ್ತುತ್ತೆ, ಮತ್ತು ಇವಾಗ ಲಾಸ್ಟಲ್ಲಿ ಅವ್ರ ಅಕ್ಕ ನೆಡ್ಸಾಲೆ ಚೌಡೇಶ್ವರಿ ಜೊತೆ 3 ಸುತ್ತು ಸುತ್ತುತ್ತೆ. ನೀವು ನೋಡ್ಬೋದು ಇವಾಗ ಕರ್ಗ ಮತ್ತು ಹೆಬ್ಬಾರೆಗಳೆಲ್ಲ ಹೆಂಗೆ ಇದು ಮಾಡ್ತಿದೆ ಅಂತ ನೋಡಿ. ಚೌಡೇಶ್ವರಿನ ಆಚೆ ತಂದರು. ಇವಾಗ ಹೋಗ್ತಾರೆ ಎಲ್ಲರೂ ಅವ್ರ ಅಕ್ಕನ ಕರ್ಕೊಂಡ್ಬರ್ತಾರೆ. ನಾನು ಅವಾಗಲೇ ಹೇಳಿದ್ನಲ್ಲ, ಫಸ್ಟು ದೇವ್ರು ಎಲ್ಲೇ ಬಂದ್ರು ಫಸ್ಟು ವರದಾಂಜನೇಯ ಸ್ವಾಮಿ ದೇವಸ್ಥಾನಕ್ಕೆ ಹೋಗಿ ಆಮೇಲೆ ತಿರ್ಗಾ ಫಸ್ಟ್ ಹೆಬ್ಬಾಕ್ಲಿಗೆ ಹೋಗೋದು ಅವ್ರ ಅಕ್ಕನ ಕರ್ಕೊಂಬರಕ್ಕೆ ಅಂತ. ಫಸ್ಟ್ ಹೆಬ್ಬಾರೆ ಬಂದಿದ್ವಲ್ಲ ನೋಡಿ, ಇವಾಗ ಚೌಡಮ್ಮನ ಕರ್ಕೊಂಡು ಹೋಗ್ತಾಯಿದ್ದೆ ಅಲ್ಲಿ ಹೂ ಮಾಲೆ ಹಾಕ್ಸ್ಕೊಂಬರಕ್ಕೆ.
ನಾನು ಲಾಸ್ಟ್ ವಿಡಿಯೋದಲ್ಲಿ ಹೇಳಿದ್ದೆ ಕೊಂಡ ದಿವಸ ಏನೇನು ಮಾಡ್ತಾರೆ ಎಲ್ಲ ಕಂಬ ಸ್ಥಾಪನೆ ದಿನ ಮಾಡ್ತಾರೆ ಅಂತ. ನೋಡಿ, ಕಂಬ ಸ್ಥಾಪನೆ ದಿನ ದೇವರು ಇಲ್ಲಿಂದ ಫುಲ್ ಹೆಬ್ಬಾಕ್ಳವರೆಗೂ ಓಡುತ್ತಲ್ಲ. ಯಾಕೆ ಓಡುತ್ತೆ, ಅದೇನಕ್ಕೆ ದೇವ್ರು ಏನಕ್ಕೆ ಓಡುತ್ತೆ ಅಂದರೆ ಅವ್ರ ಅಕ್ಕ ಬಂದಲ್ಲಿ ಅಲ್ಲಿ ನಮ್ಮೂರು ಸೆಂಟ್ರ್ ಸರ್ಕಲ್ ಅಂತ ಕರಿತೀವಿ ನಾವು ಅದನ್ನು, ಅಲ್ಲಿ ಕಾಯ್ತಾ ಇರ್ತಾಳೆ ಅವ್ರ ಅಕ್ಕ. ಅದಕ್ಕೆ ದೇವ್ರನ್ನ ಕರ್ಕೊಂಬರೋಕ್ಕೆ ಅಷ್ಟು ಸ್ಪೀಡಾಗಿ ಓಡೋದು. ನೋಡಿ, ಕಂಬ ಸ್ಥಾಪನೆ ದಿನ ಓಡ್ತಾರೆ ಅಂದರೆ ಕಂಬ ಸ್ಥಾಪನೆ ದಿನ ಫುಲ್ ಅಷ್ಟು ಮುಂದೆ ಹೋಗಲ್ಲ. ಇವತ್ತು ಕೊಂಡ ದಿವಸ ಮಾತ್ರ ಕರ್ಗನೂ ಇರುತ್ತಲ್ಲ, ಅದಕ್ಕೆ ಫುಲ್ ಓಡುತ್ತೆ ಸರ್ಕಲ್ವರೆಗೂ. ಅದು ಎಲ್ಲ ಉಜ್ಜಿನಿ ಚೌಡೇಶ್ವರಿ ಹೋಗಲ್ಲ ಅವ್ರ ಅಕ್ಕನ ಕರ್ಕೊಂಬರೋಕ್ಕೆ. ಫಸ್ಟು ಒಂದು ಹೆಬ್ಬಾರೆ ಹೋಗುತ್ತೆ ಮತ್ತು ಒಂದು ಕರ್ಗ ಹೋಗುತ್ತೆ. ಕರ್ಗ ಈ ಸರ್ಕಲಲ್ಲೇ ಲಾಸ್ಟ್ ಆಗೋಗ್ಬಿಡುತ್ತೆ. ಹೆಬ್ಬಾರೆ ಫುಲ್ಲಲ್ಲಿ ಲಾಸ್ಟು ಊರು ಎಂಡಿದೆಯಲ್ಲ ನೆಡ್ಸಲೆಯಿಂದ ಬರೋ ದಾರಿಲಿ, ಅಲ್ಲಿವರೆಗೂ ಹೋಗಿ ಫಸ್ಟು ಒಂದು ಹೆಬ್ಬಾರೆ ಕರ್ಕೊಂಬರುತ್ತೆ. ಆಮೇಲೆ ತಿರ್ಗಿ ಸರ್ಕಲಲ್ಲಿ ಒಂದ್ಸಲಿ ಬರೀ ಒಂದು ಹೆಬ್ಬಾರೆ ಮತ್ತು ಒಂದು ಬೆಳ್ಳಿ ಕರ್ಗ ತೆಬ್ಬಡುತ್ತೆ. ಆಮೇಲೆ ಲಾಸ್ಟಲ್ಲಿ ಮಧ್ಯ ಇನ್ನೇನು ಬಂತು ಅನ್ನೋಂಗೆ ಎಲ್ಲ ಜನ ತೆಬ್ಬಡ್ತಾರೆ. ನೋಡಿ, ನೀವು ನೋಡ್ಬೋದು ಎಲ್ಲ ಓಡ್ತಾಯಿದ್ದಾರೆ, ಫುಲ್ಲು ಮಡಿ ಹಸಿರ್ತಾರೆ ಕೆಳಗಡೆ. ಫಸ್ಟು ಹೆಬ್ಬಾರೆಗಳು ಹೋಗುತ್ತೆ. ಫಸ್ಟು ಹೆಬ್ಬಾರೆಗಳು ಹೋದಾದ್ಮೇಲೆ ಫಸ್ಟು ಬೆಳ್ಳಿ ಕರ್ಗ ಪುಟ್ಟಿ ಕರ್ಗ ಹೋಗುತ್ತೆ. ಪುಟ್ಟಿ ಕರ್ಗ ಹೋದಾದ್ಮೇಲೆ ಬೆಳ್ಳಿ ಕರ್ಗ ಮತ್ತು ಚೌಡಮ್ಮ ಎರಡೂ ಒಂದೇ ಸಲ ಹೋಗೋದು. ಇವಾಗ ನೋಡ್ಬೋದು ನೀವು ಇವಾಗ ಹೆಂಗೆ ಓಡ್ತಾ ಇದೆ ಅಂತ ಫುಲ್ಲು. ಆದರೆ ದೇವರಿಂದ ಜನಗಳು ಎಲ್ಲ ಓಡ್ಬಿಡ್ತಾರೆ. ನೋಡಿ, ಪತ್ತಲ್ಲಿ ಆ ಕಡೆ ಬೀಸ್ತಾ ಇದ್ದಾರೆ. ನೋಡಿ, ಜನಗಳು ಜಾಗನೇ ಬಿಡಲ್ಲ ದೇವ್ರು ಹೋಗೋಕ್ಕೆ, ಅದಕ್ಕೆ ನೀಟಾಗಿ ಬೀಸ್ತಾ ಇದ್ದಾರೆ. ನೋಡಿ, ಇವಾಗ ಫುಲ್ಲು ಅಲ್ಲಿಂದ ಫುಲ್ಲು ಸರ್ಕಲ್ವರೆಗೂ ಹೋಗುತ್ತೆ ದೇವರು. ಇದು ನಮ್ಮ ಮನೆ ಮೇಲೆ ನಿಂತ್ಕೊಂಡೆ ವೀಡಿಯೋ ಮಾಡ್ಕೊಂಡಿರೋದು. ನೋಡ್ಬೋದು ಬರೀ ಇಲ್ಲಿ ದೇವರಿಂದನೇ ಇಷ್ಟು ಜನ ಹೋಗ್ತಾಯಿದ್ರು, ಇನ್ನು ಕೊಂಡದ ಹತ್ರ ಎಷ್ಟು ಜನ ಸೇರಿರ್ಬೇಡ ಅಂತ ನೋಡ್ಬೋದು. ಫುಲ್ಲು ಎಲ್ಲಿ ನೋಡಿದ್ರು ಬರೀ ಜನನೇ ಇದ್ದಾರೆ. ಎಲ್ಲ ಕಾರ್ ಮೇಲೆ ಸ್ಟೇಜ್ ಮೇಲೆ ನಿಂತ್ಕೊಂಡ್ಬಿಟ್ಟಿದ್ದಾರೆ. ನಾನು ಅವಾಗಲೇ ನಿಮ್ಗೆ ಹೇಳ್ದಂಗೆ ಬರೀ ಒಂದು ಹೆಬ್ಬಾರೆ ಮತ್ತು ಬೆಳ್ಳಿ ಕರ್ಗ ಅಷ್ಟೇ ಬರೋದು. ನೋಡಿ, ಅವ್ರ ಅಕ್ಕ ಬರ್ತಾಯಿದ್ರಲ್ಲ ಅನ್ನೋ ಖುಷಿಗೆ ಹೆಬ್ಬಾರೆಗಳು ಹೆಂಗೆ ಮಾಡ್ತಾಯಿದೆ ಅಂತ. ನೋಡಿ, ಈ ನಿಡ್ಸಲೆ ಚೌಡೇಶ್ವರಿ ಇದೆಯಲ್ಲ, ಅದು ಆ ಕಡೆಯಿಂದ ಬರೋದು. ಇವಾಗ ಹೆಬ್ಬಾರೆಗಳು ಅಲ್ಲಿಂದ ತಿರ್ಗಿ ಓಡಿ ಬಂದು ತೆಬ್ಬಿಡುತ್ತೆ. ನೋಡಿ, ಫುಲ್ ಆ ಕಡೆಯಿಂದ ಓಡಿ ಬರುತ್ತೆ. ನಿಡ್ಸಲೆ ಚೌಡಮ್ಮನೂ ಅಷ್ಟೇ, ಅವರೊಬ್ರದ್ದು ಬಂಗೆ ಇಟ್ಕೊಳ್ಳೋ ಗುಡ್ರಿ ಇರ್ತಾರೆ, ಅದರಿಂದ ನಿಡ್ಸಲೆ ಚೌಡೇಶ್ವರಿ ಬರುತ್ತೆ. ನೋಡಿ, ಇವಾಗ ಹೋಗ್ತಾಯಿದೆ ಹೆಬ್ಬಾರೆಗಳು. ವರ್ಷಕ್ಕೆ ಒಂದೇ ಸಲ ಮೀಟ್ ಆಗೋದು. ನೀವು ನೋಡ್ಬೋದು, ಉಜ್ಜಿನಿ ಚೌಡೇಶ್ವರಿ ಆದರೆ ವರ್ಷಕ್ಕೆ 3 ದಿವಸ ಎತ್ತಾರೆ. ಆದರೆ ನಿಡ್ಸಲೆ ಚೌಡೇಶ್ವರಿನ ವರ್ಷಕ್ಕೆ ಒಂದೇ ಸಲ, ಅದು ಕೊಂಡ ದಿವಸ ಮಾತ್ರ ಎತ್ತೋದು, ಬೇರೆ ದಿವಸ ಯಾವ ದಿವಸ ಎತ್ತಲ್ಲ. ಅದಕ್ಕೆ ವರ್ಷಕ್ಕೆ ಒಂದೇ ಸಲ ಸಿಗೋದು. ಆ ಖುಷಿಗೆ ನೋಡಿ ಹೆಂಗೆ ಆಡ್ತಾಯಿದೆ ಅಂತ ಹೆಬ್ಬಾರೆಗಳು ಮತ್ತು ನಿಡ್ಸಲೆ ಚೌಡೇಶ್ವರಿ ಎಲ್ಲ. ನಾನು ಅವಾಗಲೇ ಹೇಳ್ದಂಗೆ ನೋಡಿ, ಇವಾಗ ತಿರ್ಗಾ ಕರ್ಗ ಬಂದು ತೆಬ್ಬಾಡ್ತಾಯಿದೆ. ನಿಡ್ಸಲೆ ಹೆಬ್ಬಾರೆ ಮತ್ತು ಬೆಳ್ಳಿ ಕರ್ಗ ಮತ್ತು ನಿಡ್ಸಲೆ ಚೌಡಮ್ಮ. ನೀವು ನೋಡ್ಬೋದು ಎಷ್ಟು ಚೆನ್ನಾಗಿ ತೆಬ್ಬಾಡ್ತಿದೆ ಅಂತೆಲ್ಲ ದೇವ್ರು. ಇವಾಗ ಈ ಮೂರೂ ಇವಾಗ ಉಜ್ಜಿನಿ ಚೌಡೇಶ್ವರಿ ಇದೆಯಲ್ಲ, ಅಲ್ಲಿ ಉಜ್ಜಿನಿ ಚೌಡಮ್ಮ ಐತಲ್ಲ ನಮ್ಮೂರು ದೇವರು, ಅಲ್ಲಿಗೆ ಬರುತ್ತೆ. ಈ ಮೂರೇ ಹೋಗಿ ಕರ್ಕೊಂಬರೋದು, ಒಂದು ಕರ್ಗ ಮತ್ತು ಒಂದು ಹೆಬ್ಬಾರೆ. ಇವಾಗ ನೋಡಿ ಆ ಕಡೆಯಿಂದ ಬರ್ತಾಯಿದ್ದೆ ದೇವರು. ಇದಂತೂ ವರ್ಷಕ್ಕೆ ಒಂದೇ ಸಲ ಮೀಟ್ ಆಗೋದು.
ಅದಕ್ಕೆ ಮೀಟ್ ಆಗ್ಬೇಕಾದ್ರೆ ನೀವು ನೋಡ್ಬೋದು ಎಷ್ಟು ಚೆನ್ನಾಗಿದೆ ಅಂತ. ಆ ಕಡೆ ಈ ಕಡೆ ಹೆಬ್ಬಾರೆ ಮತ್ತು ಮಧ್ಯೆ 2 ಕರ್ಗ ಮತ್ತು ಮುಂದೆಗಡೆ ಮತ್ತು ಹಿಂದೆಗಡೆ ನಮ್ಮ ಉಜ್ಜಿನಿ ಚೌಡೇಶ್ವರಿ ಹಾಗೂ ನಿರ್ಸಾಲೆ ಚೌಡೇಶ್ವರಿ. ನೀವು ನೋಡ್ಬೋದು ಯಾಕೆ ದೇವ್ರುಗಳು ಹಿಂಗೆ ಸೈಡಲ್ಲೇ ಬರ್ತಾ ಇದೆ ಅಂದರೆ, ಯಾಕಂದರೆ ನಮ್ಮೂರು ಚೌಡೇಶ್ವರಿ ಅವ್ರ ಅಕ್ಕನಾದ ನಿರ್ಸಲೆ ಚೌಡೇಶ್ವರಿಗೆ ರಾಜ್ ಬೀದಿಯನ್ನು ಬಿಟ್ಕೊಟ್ಟಿರೋದು. ಅಕಸ್ಮಾತ್ ಏನಾದರೂ ಈ ಕಡೆ ತೋರಿಸ್ಬಿಟ್ರೆ ಈ ಕಡೆ ಬೀದಿನೂ ಕೇಳ್ತಾಳೆ ಅಂತ ಫುಲ್ಲು ಈ ರಾಜ್ ಬೀದಿ ಒಂದೇ ಬೀದಿ ಅಲ್ಲ ಅವ್ರ ಅಕ್ಕಂಗೆ ಬಿಟ್ಕೊಟ್ಟಿರೋದು. ಅವ್ರ ಅಕ್ಕಂಗೆ ಬಿಟ್ಕೊಟ್ಟಿರೋದು ನೋಡಿ. ಇವಾಗ ನೀವು ನೋಡ್ಬೋದು ಹೆಂಗೆ ಬರ್ತಾಯಿದೆ ಅಂತ. ದೇವ್ರು ಈ ಕಡೆ ಏನು ತೋರಿಸೋದೇ ಇಲ್ಲ ನಮ್ಮ ಮುಜ್ಜಿನಿ ಚೌಡಮ್ಮ. ಈ ಕಡೆ ಇರೋದು ಫಸ್ಟ್ ಇರೋದು ನಮ್ಮ ಮುಜ್ಜಿನಿ ಚೌಡಮ್ಮ, ಮತ್ತು ಆ ಕಡೆ ಇರೋದು ನಿರ್ಸಲೆ ಚೌಡಮ್ಮ. ನೋಡಿ ತೋರಿಸೋದ್ರೆ ಹಿಂಗೆ ಕರ್ಕೊಂಬರ್ತೆ. ಅಕಸ್ಮಾತ್ ಏನಾದರೂ ತೋರಿಸ್ಬಿಟ್ರೆ ನನಗೂ ಇದು ಕೊಡು ಅಂತ ಕೇಳಿಬಿಡ್ತಾಳೆ ಅಂತ. ನೋಡಿ ಆರತಿನೂ ಫಸ್ಟು ನಿರ್ಸಲೆಯಿಂದನೇ ಬರೋದು, ಮತ್ತು ಕೊಂಡೋದ್ಸೋದೇನು ನಿರ್ಸಲೆಯಿಂದನೇ ಬರೋದು, ಮತ್ತು ಫಸ್ಟ್ ಕೊಂಡಾಯೋದನ್ನು ನಿರ್ಸಲೆ ಚೌಡಮ್ಮನೇ ಫಸ್ಟ್ ಕೊಂಡಾಯೋದು. ಈ ಕಡೆ ಏನಾದರೂ ಈ ಕಡೆ ತೋರಿಸಿದ್ರೆ ಈ ಕಡೆಯಿಂದ ಏನಾದರೂ ಈ ಕಡೆ ಬೀದಿನೂ ಕೊಡು ಅಂತ ಕೇಳ್ಬಿಡ್ತಾಳೆ ಅಂದ್ಬಿಟ್ಟು ಏನೂ ತೋರಿಸೋದೇ ಇಲ್ಲ. ಹಾಗೆ ಸ್ಟ್ರೈಟಿಗೆ ಕರ್ಕೊಂಡು ಹೋಗುತ್ತೆ. ಈ ಕಡೆ ಏನು ತೋರಿಸೋದೇ ಇಲ್ಲ ಉಜ್ಜಿನಿ ಚೌಡೇಶ್ವರಿ ನಿರ್ಸಲೆ ಚೌಡೇಶ್ವರಿಗೆ. ಇಲ್ಲೇ ನೋಡಿ ಹಂಗೆ ಆಂಜನೇಯನ ದೇವಸ್ಥಾನ ಇದೆ. ಇಲ್ಲಿ ಆಂಜನೇಯನ ದೇವಸ್ಥಾನದಲ್ಲೂ ಅಷ್ಟೇ ಪೂಜೆ ಮಾಡಿಸ್ಕೊತಾರೆ. ಇದು ವರ್ಷಕ್ಕೆ ಒಂದೇ ಸಲ ಎಲ್ಲೂ ಪೂಜೆ ಮಾಡಿಸ್ಕೊಳ್ಳೋದು. ಅದಕ್ಕೆ ಇಲ್ಲೂ ಪೂಜೆ ಮಾಡಿಸ್ಕೊಂಡು ಹಾಗೆ ಅದ್ರ ಪಕ್ಕದಲ್ಲಿ ಒಂದು ನಾನಂತೂ ಇಲ್ಲಿ ದೇವ್ರ ಜೊತೆ ಹೋದರೆ ಕೊಂಡ ನೋಡೋಕ್ಕಾಗಲ್ಲ ಅಂದ್ಬಿಟ್ಟು ದೇವ್ರು ಇನ್ನೇನು ಹೆಬ್ಬಾಕ್ಲಿಂದ ಮುಂದೆ ಬಂದ ತಕ್ಷಣ ನಾನು ಇಲ್ಲಿ ಒಂದು ಜಾಗ ನೋಡ್ಕೊಂಡಿದ್ದೆ. ಇಲ್ಲಿ ಮೊನ್ನೆನೇ ಬಂದು ನೋಡ್ಕೊಂಡಿದ್ದೆ. ಇಲ್ಲಿ ಅರಳಿ ಮರ ಇದೆ. ಹೋದ ವರ್ಷ ನಾನು ಇಲ್ಲೇ ಕೂತ್ಕೊಂಡು ವೀಡಿಯೋ ಮಾಡಿದ್ದು. ನೋಡಿ ಈ ವರ್ಷ ಅಲ್ಲೇ ನೀವು ನೋಡ್ಬೋದು. ಇದು ಕೊಂಡದ ಸುತ್ತ ಬ್ಯಾರಿಕೇಡ್ ಹಾಕಿದ್ದಾರೆ. ಈ ಕಡೆ ಅಷ್ಟೊಂದು ಜನ ಇಲ್ಲ, ಯಾಕಂದರೆ ಈ ಕಡೆ LED ಹಾಕಿಲ್ಲ. ಆ ಕಡೆ ಅಂತೂ ಫುಲ್ಲು ಸುಮಾರು ಜನ ಇದ್ದಾರೆ. ಇನ್ನು ದೇವ್ರ ಜೊತೆನಂತೂ ಇನ್ನೂ ಎಷ್ಟೊಂದು ಜನ ಬರ್ತಾರೆ. ಇಷ್ಟು ಕೆಂಪು ಕಾಣಿಸ್ತಿದೆ ಅಂತ. ಅಷ್ಟೊಂದು ಜಾಸ್ತಿ ಬೆಳಕಾದ್ರೂ ಫುಲ್ಲು ಬೂದಿ ಕುತ್ಕೊಂಡ್ಬಿಡುತ್ತೆ ಅದ್ರ ಮೇಲೆ. ಆದರೆ ಇನ್ನೂ ಕೊಂಡನ ಬಡಿತಾನೆ ಇದ್ದಾರೆ. ಬೆಳಗಿನ ಜಾವ 2 ಗಂಟೆಗೆ ಸ್ಟಾರ್ಟ್ ಮಾಡ್ತಾರೆ. 2 ಗಂಟೆಯಿಂದ ಇವಾಗ ಟೈಮ್ ಆಲ್ರೆಡಿ 6:30 ಆಗಿದೆ. 6:30ವರೆಗೂ ಫುಲ್ಲು ಬಡಿತಾನೆ ಇರ್ತಾರೆ. ಕೊಂಡನ ಬಡ್ದು ಫುಲ್ಲು ಒಂದು ಹದ ಮಾಡಿರ್ತಾರೆ. ಆದರೆ ಈ ಸಲ ಸ್ವಲ್ಪ ಕೊಂಡೋದ್ಸೋದೇ ಕಮ್ಮಿನೇ ಇದ್ದಿದ್ದು. ಆದರೂ ಒಂದು ಅರ್ಧ ಅಡಿ ಒಳಗಡೆ ಹೋಗಿದೆ ಕೆಂಡ ಎಲ್ಲ. ನೋಡ್ಬೋದು ಎಷ್ಟು ಕೆಂಪು ಕಾಣಿಸ್ತಿದೆ ಅಂತ. ಅದೇ ಒಂದು ಸ್ವಲ್ಪ ಬಿಸಿಲು ಬಂದುಬಿಟ್ರೆ ಅದೆಲ್ಲ ಏನೂ ಕಾಣಿಸೋದಿಲ್ಲ. ಫುಲ್ಲು ಬೂದಿ ಥರ ಆಗಿಬಿಡುತ್ತೆ. ನೀವು ನೋಡ್ಬೋದು ಕಿಡಿ ಎಲ್ಲ ಹೆಂಗೆ ಎಗಿರ್ತಾ ಇದೆ ಅಂತ. ಅಲ್ಲಿ ನಿಂತ್ಕೊಳ್ಳೋಕ್ಕಾಗಲ್ಲ, ಅಷ್ಟು ಬಿಸಿ ಇರುತ್ತೆ. ನೋಡಿ ಈ ಕಡೆಯಿಂದ ನಮ್ಮ ಅಣ್ಣ ವೀಡಿಯೋ ಮಾಡ್ತಾಯಿರೋದು. ಮೇಲ್ಗಡೆಯಿಂದ ಸ್ವಲ್ಪ ಇದ್ರದ್ದು ಫೋನ್ ಪ್ರಾಬ್ಲಮ್ ಇತ್ತು. ಅದಕ್ಕೆ ನಾನು ವೀಡಿಯೋ ಮಾಡ್ಕೊಳಕ್ಕಾಗಿಲ್ಲ. ಅದಕ್ಕೆ ಇಲ್ಲಿ ನಮ್ಮ ಅಣ್ಣ ಮುಂದೆನೇ ನಿಂತಿದ್ರು. ಅಲ್ಲಿ ಅದಕ್ಕೆ ಇವಾಗ ನಮ್ಮ ಅಣ್ಣ ವೀಡಿಯೋ ಮಾಡ್ಕೊತಿದ್ರೆ. ನೀವು ನೋಡ್ಬೋದು ಇಲ್ಲಿ ಯಾಕೆ ಬರೀ ಜನಗಳನ್ನ ಬರೀ ಕೊಂಡ ಬಡಿಯೋರನ್ನ ಅಷ್ಟೇ ಒಳಗಡೆ ಬಿಟ್ಟಿರೋದು. ಯಾಕಂದರೆ ನಮ್ಮೂರಲ್ಲಿ ಫುಲ್ಲು 700-10 ಸೇರಿಸಿ ಹಬ್ಬ ಮಾಡೋದಲ್ವ. ಅದಕ್ಕೆ ಜನ ಫುಲ್ ಜಾಸ್ತಿ ಇರ್ತಾರೆ. ಅದಕ್ಕೆ ಯಾರನ್ನೂ ಕೊಂಡದ್ರೊಳಗಡೆ ಬಿಡೋಲ್ಲ. ಫುಲ್ಲು ಟೈಟ್ ಸೆಕ್ಯೂರಿಟಿ ಇರುತ್ತೆ. ಫುಲ್ಲು ಸುತ್ತ ಬ್ಯಾರಿಕೇಡ್ ಹಾಕಿರ್ತಾರೆ. ಅದರಲ್ಲಿ ಬರೀ ಕೊಂಡ ಬಡಿಯೋರನ್ನ ಅಷ್ಟೇ ಬಿಟ್ಟಿರ್ತಾರೆ. ಮತ್ತು ಹಾಗೆ ಪೊಲೀಸ್ನವ್ರು ಇರ್ತಾರೆ. ಮತ್ತು ಊರು ದೊಡ್ಡವರೆಲ್ಲ ಒಳಗಡೆ ಇರ್ತಾರೆ. ಆಮೇಲೆ ಇನ್ನು ದೇವ್ರ ಜೊತೆ ಬರ್ತಾರಲ್ಲ ಅವ್ರು ಮಾತ್ರ ಒಳಗಡೆ ಬರ್ಬೋದು. ಅದು ಅವ್ರಿಗೆಲ್ಲ ದೇವ್ರ ಜೊತೆ ಇರ್ತಾರಲ್ಲ ದೇವ್ರು ಇಟ್ಕೊಳ್ಳೋಕ್ಕೆ ಬರೀ ಅವ್ರು ಮಾತ್ರ. ನೋಡಿ ಎಲ್ಲ ದೇವರು ಒಳಗಡೆ ಬಂದಿದೆ. ಒಂದು ಪುಟ್ಟಿ ಕರ್ಗ ಮತ್ತು ಒಂದು ಬೆಳ್ಳಿ ಕರ್ಗ, ಒಂದು ನಿರ್ಸಾಲೆ ಚೌಡೇಶ್ವರಿ. ನೋಡಿ ನೀವು ನೋಡ್ಬೋದು, ನಾನು ಹೇಳ್ದಂಗೆ ನಿರ್ಸಾಲೆ ಚೌಡೇಶ್ವರಿನೇ ಫಸ್ಟ್ ಕೊಂಡಾಯೋದು. ಅದಕ್ಕೆ ನೋಡಿ ಫಸ್ಟೇ ನಿಂತ್ಕೊಂಡಿದೆ. ಅದರಿಂದ ಇರೋದು ನಮ್ಮ ಉಜ್ಜಿನಿ ಚೌಡೇಶ್ವರಿ. ಹಾಗೆ ಹೆಬ್ಬಾರೆ 2 ಹೆಬ್ಬಾರೆ ಇದೆ. ಆದರೆ ಗುಡ್ರು ಮಾತ್ರ 6 ಜನ ಇರ್ತಾರೆ. ನಿರ್ಸಾಲೆ ಹೆಬ್ಬಾರೆಗೆ 3 ಜನ ಗುಡ್ರು, ಉಜ್ಜಿನಿ ಚೌಡೇಶ್ವರಿಗೆ 3 ಜನ ಗುಡ್ರು. ಉಜ್ಜಿನಿ ಹೆಬ್ಬಾರೆಗೆ 3 ಜನ ಗುಡ್ರು. ಕೊಂಡು ದಿವಸ ಟೋಟಲ್ 3 ಮರಿ ಹೊಡಿತಾರೆ. ಒಂದು ಚೌಡೇಶ್ವರಿ ಉಜ್ಜಿನಿ ಚೌಡೇಶ್ವರಿ ಆಚೆ ದೇವಸ್ಥಾನದಿಂದ ಆಚೆ ಬಂದಾಗ ಅಲ್ಲೊಂದು ಹೊಡಿತಾರೆ. ಮತ್ತು ನಿರ್ಸಾಲೆ ಚೌಡೇಶ್ವರಿ ಬಂದಾಗ ಅಲ್ಲೊಂದು ಹೊಡಿತಾರೆ. ಮತ್ತು ಇನ್ನೊಂದು ಫೈನಲಾಗಿ ಮರಿ ಕೊಂಡದ ಹತ್ರ ಒಂದು ಹೊಡಿತಾರೆ. ಮರಿ ಕೊಂಡದ ಹತ್ರ ಒಂದು ಹೊಡೆದಾದ್ಮೇಲೆ ಕೊಂಡಾಯೋದು.
ನೋಡ್ತಾ ಇರ್ಬೋದು ಕೊಂಡನೆಲ್ಲ ಎಷ್ಟು ಚೆನ್ನಾಗಿ ಆಯ್ತಾ ಇದೆ ಅಂತ. ಮತ್ತು ಹೆಬ್ಬಾರೆ ಗುಡ್ರು ಇರ್ತಾರಲ್ಲ ಅವರು ಹೆಬ್ಬಾರೆ ಇದೆಯಲ್ಲ ಅದನ್ನು ಒಬ್ಬರು ಎತ್ಕೊತಾರೆ, ಒಬ್ಬರು ಅದನ್ನ ತಲೆ ಮೇಲೆ ಎತ್ಕೊಂಡು ಅವರು ಕೊಂಡ ಇದೆ ಹೆಬ್ಬಾರೆ ಗುಡ್ರು. ನೋಡಿ ಸಲ ಚೌಡೇಶ್ವರಿ ಹೋದಾದ್ಮೇಲೆ ಉಜ್ಜಿನಿ ಚೌಡೇಶ್ವರಿ ಹೋಗೋದು ನೋಡಿ ಕೊಂಡ ಆಯ್ತದೆ. ಈ ಸಲ ಅಂತೂ ಹೊಸ ಗುಡ್ರು ಕೊಂಡ ಅಂತೂ ಸಖತ್ತಾಗಾದ್ರು ಈ ಸಲ. ನೋಡಿ ನಾನು ಹೇಳಿದ್ನಲ್ಲ ಹೆಬ್ಬಾರಿನ ತಲೆ ಮೇಲೆ ಎತ್ಕೊತಾರೆ ಅಂತ, ಒಬ್ರು ಗುಡ್ರು ನೋಡಿ ಇವ್ರು ತಲೆ ಮೇಲೆ ಎತ್ಕೊಂಡು ಓಡ್ತಾ ಇದ್ದಾರೆ. ನೋಡಿ ಅವರು ಕೊಂಡದಿಂದ ಓಡಾದ್ಮೇಲೆ ಇಲ್ಲಿ ಕೊಂಡದ ಬಾಗ್ಲ ಅಂತ ಇದೆಯಲ್ಲ, ಇಲ್ಲಿ ವೈಟ್ ಕಲರ್ ಒಂಥರ ಇದ್ರ ಟವರ್ ಥರ ಇದೆಯಲ್ಲ, ಅಲ್ಲಿಂದ ದೇವ್ರು ಬಿಟ್ಬಿಡ್ತಾರೆ. ಅಲ್ಲಿಂದ ದೇವ್ರು ಬಿಟ್ಬಿಟ್ಟು ಅವರು ದೇವಸ್ಥಾನದೊಳಗಡೆ ಹೋಗ್ತಾರೆ. ದೇವಸ್ಥಾನದೊಳಗಡೆ ಹೋಗ್ಬಿಟ್ಟು ತೀರ್ಥ ಹಾಕ್ಸ್ಕೊಂಡು ಮತ್ತು ದೇವ್ರು ಇರ್ತಲ್ಲ ದೇವ್ರಿಗೆ ಪೂಜೆ ಮಾಡಿಬಿಡ್ತಾರೆ. ಪೂಜೆ ಮಾಡಾದ್ಮೇಲೆ ದೇವ್ರನ್ನ ಮೆರವಣಿಗೆ ಕೊಡ್ತಾರೆ. ಅವಾಗ ಊರವರೆಲ್ಲ ಯಾರ್ಯಾರಿಗೆ ಇಷ್ಟ ಇದೆ ಅವ್ರು ಹೋಗ್ಬಿಟ್ಟು ದೇವ್ರು ಎತ್ಕೊಬೋದು. ಅಷ್ಟೊತ್ತರಲ್ಲೇ ಅವರು ತೀರ್ಥ ಹಾಕ್ಸ್ಕೊಂಡು ಅವ್ರು ದೇವಸ್ಥಾನಕ್ಕೆ ಹೋಗ್ಬಿಟ್ಟು ರೆಸ್ಟ್ ಮಾಡ್ತಾ ಇರ್ತಾರೆ ಪೂಜಾರಿಗಳು ಗುಡ್ರುಗಳೆಲ್ಲ. ಆಮೇಲೆ ತಿರ್ಗಿ ಇವರೆಲ್ಲ ಮೆರವಣಿಗೆ ಮಾಡಿ ಒಂದು ಅರ್ಧ ಊರಿಗೆ ಬಂದಾದಮೇಲೆ ನೋಡಿ ಬರ್ತಾಯಿದ್ರು ನೋಡಿ ಇವಾಗ ಹೆಬ್ಬಾರೆ ಇದು ಮುಗಿಸ್ಕೊಂಡು ಕೊಂಡ ಇದ್ಬಿಟ್ಟು ಬರ್ತಾಯಿದ್ರು ನೋಡಿ ಇವಾಗ. ಹಾಗೆ ಪೂಜೆ ಕಟ್ಟೋ ದೇವ್ರನ್ನ ಅಷ್ಟೇ ನೋಡಿ, ಇವಾಗ ತಲೆ ಮೇಲೆ ಎತ್ಕೊಂತಾರಲ್ಲ ದೇವ್ರನ್ನ ಕೊಂಡ ಇರ್ತಾರಲ್ಲ ಅದನ್ನ ಪೂಜೆ ಕಟ್ಟೋ ದೇವ್ರು ಅಂತ ಕರೆಯೋದು ನೋಡಿ. ನಿಡ್ಸಲೆ ಪೂಜೆ ಮತ್ತು ಉಜ್ಜಿನ ಪೂಜೆ ಮತ್ತು ಹೆಬ್ಬಾರೆ ಗುಡ್ರು ಮತ್ತು ಕರ್ಗನೂ ಅಷ್ಟೇ ತರ್ತಾಯಿದ್ದಾರೆ ನೋಡಿ ಇವಾಗ. ನೋಡಿದ್ದು ನಾವು ಅವರು ಇರ್ತಾರಲ್ಲ ಬೇರೆಯವ್ರ ಊರವ್ರು ಯಾರು ಇಷ್ಟದ ಅವರೆಲ್ಲ ಎತ್ಕೊಂಡಾದ್ಮೇಲೆ ಪೂಜೆ ಮಾಡಿಸ್ಬೋದು, ಯಾರು ಬೇಕಾದ್ರೂ ಬಂದು ಪೂಜೆ ಮಾಡಿಸ್ಬೋದು. ಈ ಜಾತ್ರೆ ಎಲ್ಲ ನಡೀತಾ ಇರುತ್ತಲ್ಲ ಅರ್ಧ ದಾರಿವರೆಗೂ ಫುಲ್ಲು ಮೆರವಣಿಗೆ ಮಾಡಿಸ್ಕೊಂಬರ್ತಾರೆ. ಅವ್ರು ಅರ್ಧ ದಾರಿಗೆ ಬರೋ ಅಷ್ಟೊತ್ತಿಗೆ ಒಂದು 3 ಅವರ್ 4 ಅವರ್ ಆಗುತ್ತೆ. ಅವ್ರು ಬಂದಾದ್ಮೇಲೆ ಇದು ಮಾಡ್ಬೋದು, ಬೇಕಾದ್ರೆ ಹೋಗಿ ಪೂಜೆ ಮಾಡಿಸ್ಕೊಬೋದು ಯಾರಾದರೂ ಪೂಜೆ ಮಾಡಿಸೋದಿದ್ರೆ. ಆಮೇಲೆ ಅರ್ಧ ದಾರಿಗೆ ಬಂದಾದ್ಮೇಲೆ ತಿರ್ಗಾ ಗುಡ್ರು ಇರ್ತಾರಲ್ಲ ಇವ್ರು ದೇವ್ರು ಎತ್ಕೊಳ್ಳೋ ಗುಡ್ರು, ಆ ಗುಡ್ರು ಬಂದುಬಿಟ್ಟು ದೇವ್ರನ್ನ ಎತ್ಕೊತಾರೆ. ತಿರ್ಗಾ ಲಾಸ್ಟಲ್ಲಿ ಇದು ಇನ್ನೊಂದ್ಸಲ ತೆಬ್ಬಾಡ್ಬಿಟ್ಟು ಉಜ್ಜಿನಿ ಚೌಡೇಶ್ವರಿ ಅವ್ರ ಅಕ್ಕನಾದ ನಿಡ್ಸಲೆ ಚೌಡೇಶ್ವರಿಯನ್ನು ತಿರ್ಗಾ ವಾಪಸ್ ಅವ್ರ ಊರಿಗೆ ಕಳಿಸ್ಕೊಡ್ತಾಳೆ. ತಿರ್ಗಾ ಮುಂದಿನ ವರ್ಷ ಭೇಟಿಯಾಗೋಣ ಅಂತ ಹೇಳ್ಬಿಟ್ಟು.
ಸುದ್ದಿಗೆ ಏನಾದರೂ ಬಂದರೆ ಇವಳನ್ನು ತಡೆದು ನಿಲ್ಲಿಸೋಕ್ಕೆ ಆಗುತ್ತೇನ್ರೋ? ಯುದ್ಧ ಅಲ್ಲ, ಯುದ್ಧ ಭೂಮಿನೇ ನುಂಗಿ ನಿಂತ್ಕೊಳ್ಳೋ ರಣಚಂಡಿ ಆಗ್ತಾಳೆ. ಕಾಯುತ್ತಾಳನ್ನೋ ನಮ್ಮ ಕಾಳು ಕಡ್ಡಿಯ, ಸಾಕುತ್ತಾಳನ್ನೋ ಎಲ್ಲ ಒಕ್ಕಲ ಮಕ್ಕಳ, ತಾಯವ್ವ ಭೂಮಿ ತಾಯವ್ವ ನಮ್ಮವ್ವ ಮಂಜನ ಗದ್ದುಗೆ ಮಂಜವ್ವ.